ಹಾಯ್ ಎವ್ರಿವನ್, ವೆಲ್ಕಮ್ ಟು ನನ್ನ ಚಾನಲ್ ನೇಮೇ ಮರ್ತೋಗ್ಬಿಟ್ಟಿದೆ. ಅಪರೂಪಕ್ಕೆ ಲಾಗ್ ಮಾಡಿದ್ರೆ ಹಿಂಗೆ. ವೆಲ್ಕಮ್ ಟು ಟಾಕ್ ಆಫ್ ದ ಟೌನ್. ನೈಟ್ ಜರ್ನಿ ಟು ಬೆಂಗಳೂರು. ಜೂನ್ 28 ಶನಿವಾರ ರಾತ್ರಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಏನು ಸ್ಪೆಷಲ್ಲು ಜೂನ್ 28 ಶನಿವಾರ ರಾತ್ರಿ? ಏನು ಸ್ಪೆಷಲ್ ಇಲ್ಲ. ಡೇ ಟು ಟೈಮ್ ಮೆನ್ಷನ್ ಮಾಡಿದ್ರೆ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿದೆ. ಸರಿ ಬನ್ನಿ ಹೋಗೋಣ, ಮುಂದೆ ಹೆಂಗಿರುತ್ತೆ ಜರ್ನಿ ನೋಡೋಣ. ಅವಾಗಿಂದ ಕಾಯ್ತಾ ಇದ್ದೀನಿ ಗುರು, ಒಂದು ಆಟೋನೂ ಸಿಕ್ಕಿಲ್ಲ. ಈಗ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡು ಸರಾಸರಿ 2 ಕಿಲೋಮೀಟ್ರ್ ಗ್ಯಾರಂಟಿ ಇರುತ್ತೆ. ಸೊ ಅಲ್ಲಿ ತನಕ ನಡ್ಕೊಂಡು ಹೋಗೋಣ. ತುಂಬ ಬೊಜ್ಜು ಬಂದಿದೆ, ಕರಗ್ಬೋದೇನೋ. ನಾನು ಯಾಕೆ ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಂತ ಈ ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ. ಯಾರಿಗೊತ್ತು, ಆಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ಹೂ ನೋಸ್ ಅಲ್ಲಿ ಮಾತಾಡೋಕ್ಕೆ ಟೈಮ್ ಸಿಗುತ್ತೋ ಇಲ್ಲ ಲಾಗ್ ಮಾಡೋಕ್ಕೆ. ಫುಲ್ ಟೈಟ್ ಆಗಿರುತ್ತೆ ಬೆಂಗಳೂರು ಟ್ರಾಫಿಕ್ಕಲ್ಲಿ. ಈಗ ಸ್ವಲ್ಪ ಹೊತ್ತು ಮುಂಚೆ ನಾಳೆ ಸಂಜೆ ಡಾಲಿ ಧನಂಜಯ್ ಅವರು ಮತ್ತು ಸಪ್ತಸಾಗರದಾಚೆ ಡೈರೆಕ್ಟರ್ ಹೇಮಂತ್ ರಾವ್ ಅವರು ಬೆಂಗಳೂರಲ್ಲಿ ಯಾವುದೋ ಒಂದು ಈವೆಂಟಿಗೆ ಕೋರಮಂಗಲದಲ್ಲಿ ಬರ್ತಾರೆ ಅಂತ ಒಂದು ನ್ಯೂಸ್ ಬಂತು. ಅದು ಅರ್ಧ ಗಂಟೆ ಮುಂಚೆ ನೋಡಿದೆ. ಅದೇ ಅರ್ಧ ಗಂಟೆಲಿ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀನಿ. ನೋಡೋಣ, ಅವ್ರು ನಾಳೆ ಸಿಕ್ಕರೆ ಇಟ್ ವಿಲ್ ಬಿ ಎ ಇನ್ಕ್ರೆಡಿಬಲ್ ಜರ್ನಿ ಆರ್ ಇಟ್ ವಿಲ್ ಬಿ ಎ ನಾರ್ಮಲ್ ಹ್ಯಾಪಿ ಜರ್ನಿ. ಎಂದಿನಂತೆ ಈ ಲಾಗ್ ಜೊತೆಗೆ ಒಂದು ಫುಡ್ ರೆಕಮೆಂಡೇಶನ್ ಮಾಡ್ತಾ ಇದ್ದೀನಿ. ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಎಗ್ ರೈಸ್ ತಿಂದೆ, ತುಂಬ ಚೆನ್ನಾಗಿರುತ್ತೆ. ಎಂದಿನಂತೆ ಪ್ರತಿದಿನದಂತೆ ಎಗ್ ರೈಸ್ ತಿಂದಿದ್ದಾಯಿತು. ಏನಿದ್ರು ಬಸ್ಸಿಗೆ ವೆಯ್ಟಿಂಗು, ಸ್ಲೀಪಿಂಗ್ ಬಸ್ ಬುಕ್ ಮಾಡಿರೋದೆ ಮಲ್ಗಕ್ಕೆ. ನೋಡೋಣ, ನಿದ್ದೆ ಬಂದರೆ ಮಲ್ಗೋಣ, ಇಲ್ಲಾಂದರೆ ಯಾವುದಾದ್ರೂ ಟ್ರೆಂಡಿಂಗಲ್ಲಿ ಇರೋವಂಥ ತಮಿಳ್ ಥ್ರಿಲ್ಲರ್ ಸಿನಿಮಾ ನೋಡಿ ಟೈಮ್ ಪಾಸ್ ಮಾಡೋಣ. ಬಸ್ ಆಲ್ರೆಡಿ ಬಸ್ ಸ್ಟ್ಯಾಂಡಿಗೆ ಬಂದಿದೆ. ನೀವು ಬರಬೇಕು ಅಂದರು. ಆ್ಯಕ್ಚುಲಿ ಕಾಲ್ ರೆಕಾರ್ಡ್ ಮಾಡಿ ಹಾಕಬೇಕಿತ್ತು ಅವರು. ತುಂಬ ಚೆನ್ನಾಗಿ ಮರ್ಯಾದೆ ಕೊಟ್ಟು ಹೇಳಿದ್ರು. ಸರಿ ಹೋಗೋಣ. ಫೈನಲಿ ಬಸ್ಸು ಸಿಕ್ಕಿದ್ದಾಯಿತು. ಇದೇ ನನ್ನ ಸೀಟ್ ನಂಬರ್ 15. ಆಲ್ರೆಡಿ ಬ್ಯಾಗ್ ಇಟ್ಟಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಸೊ ಬೆಳಗಿನ ಜಾವ 5:15 ಆಗಿದೆ ರೀಚ್ ಆಗಿರೋದು. ರಾತ್ರಿ 2 ಗಂಟೆ ತನಕ ನಿದ್ದೆನೇ ಇಲ್ಲ. ಅದನ್ನೇ ನಾ ಹೇಳೋದು ಬೇಕಾಗಿಲ್ಲ, ಮುಖ ನೋಡಿದ್ರೆ ಕಣ್ಣು ನೋಡಿದ್ರೇ ಗೊತ್ತಾಗುತ್ತೆ. 5:15 ಆಗಿದೆ. ನವರಂಗ್ ಥಿಯೇಟ್ರ್ ಹತ್ರ ಇದ್ದೀನಿ ಬೆಂಗಳೂರು. ಸೊ ನೋಡೋಣ, ಇಲ್ಲೇನಾದರೂ ಟೀ ಅಂಗಡಿ ಸಿಕ್ಕರೆ ಟೀ ಕುಡಿದು ಮನೆಗೆ ಹೋಗೋಣ. ಸೊ ಟೀ ಕುಡ್ದಿದ್ದಾಗಿದೆ. ಕ್ಯಾಬ್ ಬುಕ್ ಮಾಡಿದ್ದೀನಿ, ಇನ್ನೂ ಬರ್ತಾ ಇಲ್ಲ. ಬೆಳಕು ಹರಿತಾ ಇದೆ ಒಂದು ಕಡೆ. ಸಫಿಷಿಯೆಂಟ್ ಅಮೌಂಟ್ ಆಫ್ ನಿದ್ದೆ ಮಾಡಬೇಕು. ನಿದ್ದೆ ತುಂಬ ಇಂಪಾರ್ಟೆಂಟು ಲೈಫಲ್ಲಿ. ಕ್ಯಾಬ್ ಯಾರೂ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇವ್ರು ಯಾಕೋ ಅಕ್ಸೆಪ್ಟ್ ಮಾಡೋಂಗೂ ಕಾಣ್ತಿಲ್ಲ. ನೋಡೋಣ. ಸೊ ಲೊಕೇಶನ್ ರೀಚ್ ಆಗಿದ್ದೀನಿ. ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡೋಣ ನೋಡೋಣ. ಫೈನಲಿ ಇವಾಗ ಕೋರಮಂಗಲ ಬಂದಿದ್ದೀನಿ. ಕೋರಮಂಗಲ ನೆಕ್ಸಸ್ ಕೋರಮಂಗಲ ಮಾಲಲ್ಲಿದ್ದೀನಿ. ಟೈಮ್ ಆಗಿದೆ ಇನ್ನೂ 2 ಗಂಟೆ. ಈವೆಂಟ್ ಸ್ಟಾರ್ಟ್ ಆಗೋದು 4 ಗಂಟೆಗೆ. ವೆಯ್ಟ್ ಮಾಡೋಣ, ಇಲ್ಲೇ ಎಲ್ಲಾದರೂ ಸುತ್ತೋಣ. ಹೆಂಗಿದೆ ನೋಡೋಣ ಬೆಂಗಳೂರು ಆಮೇಲೆ ಕೋರಮಂಗಲ. What the rest of the team
joining us in just a short bit. So thank you so much for it. And ಸಿನಿಮಾ ಬಗ್ಗೆ ಬಂದ್ರೆ ಪ್ರೀವಿಯಸ್ಲಿ ಮೊನ್ನೆ ತಾನೇ ನನಗೆ ಸೆನ್ಸರ್ ಇಂದ ಯೂ ಸರ್ಟಿಫಿಕೇಟ್ ಬಂದಿದೆ. ಕ್ಲೀನ್ ಯೂ, ಚಿಕ್ಕ ಮಕ್ಕಳಿಂದ ಎಲ್ಲ ವಯಸ್ಸಿನವರು ಕುಟುಂಬ ಸಮೇತ ಹೋಗಿ ಥಿಯೇಟರ್ ನಲ್ಲಿ ನೋಡ್ಬೋದು. ಅಂಡ್ ಎಲ್ಲರಿಗೂ ಸೆಲೆಕ್ಟ್ ಆಗುವಂತ ಒಂದು ಸಿನಿಮಾ, ತುಂಬಾ ಹ್ಯಾಪಿ ಮೂಮೆಂಟ್ಸ್ ಕೊಡುವಂತ ಸಿನಿಮಾ. ಥಿಯೇಟರ್ ಇಂದ ಹೊರಗೆ ಹೋಗ್ಬೇಕಾದ್ರೆ ನೀವೆಲ್ಲರೂ ಖಂಡಿತವಾಗ್ಲೂ ಒಂದು ಹೋಪ್, ಒಂದು ಹುಮ್ಮಸ್ಸು, ಒಂದು ಜೋಶಿಂದ ಹೊರಗೆ ಹೋಗಿ ನಿಮ್ಮ ಲೈಫಲ್ಲಿ ಏನಾದ್ರೂ ಒಂದು ಡಿಪ್ರೆಷನ್ ಇಲ್ಲ ಡಿಮೋಟಿವೇಟೆಡ್ ಆಗಿದ್ರೆ ನಮ್ಮ ಲೈಫಲ್ಲಿ ನಾನು ಮಾಡ್ತೀನಿ ಅಂತ ಏನಾದ್ರೂ ಒಂದು ಸಾಧಿಸ್ತೀನಿ ಅಂತಾನೆ ಹೊರಗೆ ಹೋಗ್ತೀರಾ. ಸೊ ಅಂತ ಒಂದು ಸಿನಿಮಾ 3 BHK ಅನ್ಸಿರುತ್ತೆ ಒಂದು ಮನೆ ತಗೋಬೇಕು ಅಂತ. ಬ್ಯಾಂಗ್ಳೂರಿಗೆ ಬಂದಾಗಿಂದನೂ ನಮಗೂ ಅದೇ ಒಂದು ಕನಸು. ಯಾವ್ದಾದ್ರು ಒಂದು ನೋಡಿದ್ರೆ ಈ ಮನೆ ಈ ತರದೊಂದು ತಗೊಂಡ್ರೆ ಚೆನ್ನಾಗಿರುತ್ತಲ್ವಾ. ಸೊ ಪ್ರತಿಯೊಬ್ಬರದು ಕನಸದು. ಅಂಡ್ ಫೀಲ್ ಗುಡ್ ಸಿನಿಮಾಗಳು ಬಹಳ ಇಷ್ಟ ಆಗುತ್ತೆ. ಬದುಕಿಗೆ ಹತ್ರ ಆಗಿರೋ ಸಿನಿಮಾಗಳು ಬಹಳ ಇಷ್ಟ ಆಗುತ್ತೆ.